ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋಲಿ ನಾನು ಲೀನ್ ಮಿಕ್ಸ್ಚರು, ರಿಚ್ ಮಿಕ್ಸ್ಚರ್ ಮತ್ತು ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರು ಅಂದರೆ ಇಂಜಿನ್ನು ರಿಚ್ ಓಡ್ತಾ ಇದೆಯಾ, ಲೀನ್ ಓಡ್ತಾ ಇದೆಯಾ, ಕರೆಕ್ಟಾಗಿ ಓಡ್ತಾ ಇದೆಯಾ ಅಂತ ಹೇಳೋಕ್ಕೆ ಹೆಂಗೆ ಅಂತ ಹೇಳ್ತಿರ್ತೀನಿ. ಸ್ಪಾರ್ಕ್ ಪ್ಲಗಿಂದ ನೋಡ್ಬಿಟ್ಟು ಹೇಳ್ತಾರೆ ಮೆಕ್ಯಾನಿಕ್ಗಳು. ಸೊ ಅದನ್ನು ಹೆಂಗೆ ಹೇಳ್ತಾರೆ ಅಂತ ಸ್ಪಾರ್ಕ್ ಪ್ಲಗ್ ಕಂಡೀಷನ್ ನೋಡ್ಬಿಟ್ಟು ನಿಮಗೆ ತೋರಿಸಿ ಹೇಳ್ತಿರ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಈ ವಿಡಿಯೋಲಿ. ಬನ್ನಿ ನೋಡೋಣ. ಸ್ಪಾರ್ಕ್ ಪ್ಲಗ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ಹೆಂಗಿದೆ ಅಂತ ಹೇಳ್ತಿರ್ತೀನಿ. ಸೊ ಇಲ್ಲಿ ನೀವು 3 ಸ್ಪಾರ್ಕ್ ಪ್ಲಗ್ ನೋಡ್ತಾ ಇದ್ದೀರಾ. ಮೂರನ್ನು ಡಿಫ್ರೆಂಟ್ ಬ್ರ್ಯಾಂಡು. ಇದು NGK, ಇದು ಚಾಂಪಿಯನ್ದು ಮತ್ತು ಇದು ಬಾಷ್ದು. ಸೊ ನಿಮಗೆ ಈ ವಿಡಿಯೋಲಿ ರಿಚ್ ಅಂದರೆ ಏನು, ಲೀನ್ ಅಂದರೆ ಏನು, ಮತ್ತು ಫಸ್ಟ್ ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್ ಅಂದರೆ ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ರಿಚ್ ಮಿಕ್ಸ್ಚರ್ ಅಂದರೆ ಏನು? ರಿಚ್ ಮಿಕ್ಸ್ಚರ್ ಅಂದರೆ ಇಂಜಿನ್ ಒಳಗೆ ಪೆಟ್ರೋಲ್ ಜಾಸ್ತಿ ಎಂಟರ್ ಆಗ್ತಾ ಇದೆ ಏರ್ಗಿಂತ. ಅಂದರೆ ಇವಾಗ ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್ ಅಂದರೆ ಫಸ್ಟ್ ಏನಂದರೆ 14:1 ರೇಷಿಯೋ ಇದೆ. 14:1 ಅಂದರೆ ಎವ್ರಿ 14 ಯೂನಿಟ್ಸ್ ಆಫ್ ಏರ್ಗೆ 1 ಯೂನಿಟ್ ಆಫ್ ಫ್ಯೂಲ್ ಹೋದರೆ ಅದು ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್ ಅಂತಾರೆ. ರಿಚ್ ಮಿಕ್ಸ್ಚರ್ ಅಂದರೆ 10:1, 10.5:1 ಅಂದರೆ ಬರೀ 10 ಯೂನಿಟ್ ಆಫ್ ಏರ್ಗೆ 1 ಯೂನಿಟ್ ಆಫ್ ಫ್ಯೂಲ್ ಹೋಗ್ತಿದೆ. ಆಮೇಲೆ ಲೀನ್ ಮಿಕ್ಸ್ಚರ್ ಅಂದರೆ 15:1, 16:1 ಆ ಥರ. ಅಂದರೆ ಏರ್ ಜಾಸ್ತಿ ಇದೆ, ಪೆಟ್ರೋಲ್ ಕಮ್ಮಿ ಇದೆ ಇಂಜಿನ್ ಒಳಗೆ. ಸೊ ಇದನ್ನು ಕಾರ್ಬೊರೇಟ್ರಲ್ಲಿ ಟ್ಯೂನ್ ಮಾಡಿಬಿಟ್ಟು ಪರ್ಫೆಕ್ಟಾಗಿ ಇಟ್ಟರೆ ನಿಮ್ಮ ಇಂಜಿನ್ನು ಫುಲ್ ಆಪ್ಟಿಮಲ್, ಅಂದರೆ ಫುಲ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಮತ್ತು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕೊಡುತ್ತೆ. ಸೊ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಸ್ಪಾರ್ಕ್ ಪ್ಲಗ್ ನೋಡ್ಬಿಟ್ಟು ಹೆಂಗೆ ಹೇಳ್ಬೋದು ಅಂತ. ಕೆಮಿಕಲಿ ಕರೆಕ್ಟ್ ಅಂದರೆ ಏನು, ಕೆಮಿಕಲಿ ರಿಚ್ ಅಂದರೆ ಏನು, ಕೆಮಿಕಲಿ ಲೀನ್ ಅಂದರೆ ಏನು ಅಂತ. ಸೊ ಫಸ್ಟ್ ಆಫ್ ಆಲು ಇಲ್ಲಿ 3 ಸ್ಪಾರ್ಕ್ ಪ್ಲಗ್ ಇದೆ. 3 ಚೇತಕದು ಸ್ಪಾರ್ಕ್ ಪ್ಲಗ್ಸು. ನೀವು ಬೇರೆದು ತೊಗೋಬೋದು, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಇವಾಗ. ಇಲ್ಲಿ ನೀವು 3 ಸ್ಪಾರ್ಕ್ ಪ್ಲಗ್ ನೋಡ್ತಾ ಇದ್ದೀರಾ. ಈ 3 ಸ್ಪಾರ್ಕ್ ಪ್ಲಗ್ಗಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ರಿಚ್ ಮಿಕ್ಸ್ಚರ್ ಅಂದರೆ ಏನು ಅಂತ ಹೇಳ್ತೀನಿ. ಇದು ಫಸ್ಟು ಫೇಲ್ಡ್ ಸ್ಪಾರ್ಕ್ ಪ್ಲಗ್ ಆ್ಯಕ್ಚುಲಿ, ಬಟ್ ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ, ಈ ಸ್ಪಾರ್ಕ್ ಪ್ಲಗ್ನೇ ತೊಗೊಳ್ಳೋಣ. ಇದು ಕೂಡ ರಿಚ್ ಮಿಕ್ಸ್ಚರು. ನೋಡ್ಬೋದು ನೀವು, ಫುಲ್ ಬ್ಲ್ಯಾಕ್ ಆಗಿದೆ, ಫುಲ್ ಸುಟ್ಟೋಗಿದೆ ಸ್ಪಾರ್ಕ್ ಪ್ಲಗ್ಗು. ಸೊ ಇದನ್ನು ರಿಚ್ ಮಿಕ್ಸ್ಚರ್ ಅಂತಾರೆ. ಇಲ್ಲ, ಇದನ್ನೇ ತೊಗೊಳ್ಳೋಣ. ಇಲ್ಲಿ ನೋಡ್ಬೋದು ಫುಲ್ ವೆಟ್ಟಿದೆ ಸ್ಪಾರ್ಕ್ ಪ್ಲಗ್ಗು, ಫುಲ್ಲು ಪೆಟ್ರೋಲ್ ಆಗಿದೆ. ಸೊ ಇದು ಕೆಮಿಕಲಿ ರಿಚ್ ಮಿಕ್ಸ್ಚರು, ಅಂದರೆ ಪೆಟ್ರೋಲ್ ಜಾಸ್ತಿ ಹೋಗ್ತಾ ಇದೆ ಇಂಜಿನ್ ಒಳಗೆ. ಸೊ ಸ್ಪಾರ್ಕ್ ಪ್ಲಗ್ಗೆ ಪೆಟ್ರೋಲ್ ಹೊಡಿತಾ ಇದೆ. ಪೆಟ್ರೋಲ್ ಹೊಡೆದಾಗ ಏನಾಗುತ್ತೆ, ಸ್ಪಾರ್ಕ್ ಪ್ಲಗ್ ಒಳಗೆ ಸ್ಪಾರ್ಕ್ ಪ್ಲಗ್ ಫೇಲ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಂದರೆ, ಈ ಸ್ಪಾರ್ಕ್ ಪ್ಲಗ್ಗಲ್ಲಿ ನೋಡ್ಬೋದು ನೀವು, ಏನು ಎಲೆಕ್ಟ್ರೋಡ್ ಥರ ಕಾಣ್ತಾನೆ ಇಲ್ಲ ಅಲ್ಲಿ. ಅದೇ ಈ ಸ್ಪಾರ್ಕ್ ಪ್ಲಗ್ ತೊಗೊಳ್ಳೋಣ. ಇಲ್ಲಿ ನೋಡ್ಬೋದು ಎಲೆಕ್ಟ್ರೋಡ್ ಥರ ಕಾಣ್ತಾ ಇದೆ ಅಲ್ವಾ, ಅದು ಬರ್ನ್ ಆಗೋಗಿದೆ. ಓಡಿ ಇಂಜಿನ್ನು ಹಳೇದಾಗಿದೆ ಸ್ಪಾರ್ಕ್ ಪ್ಲಗ್, ಆಲ್ಮೋಸ್ಟ್ 1 year ಓಲ್ಡ್ ಸ್ಪಾರ್ಕ್ ಪ್ಲಗ್ ಇದು. ಸೊ ನೋಡ್ಬೋದು ಆ ಎಲೆಕ್ಟ್ರೋಡ್ ಕಾಣ್ತಾ ಇಲ್ಲ ನಿಮಗೆ. ಇವಾಗ ರಿಚ್ ಮಿಕ್ಸ್ಚರ್ ಅಂದರೆ ಏನು ಅಂತ ತೋರಿಸ್ತೆ. ಈ ಸ್ಪಾರ್ಕ್ ಪ್ಲಗಲ್ಲೂ ಸಿಮಿಲರು, ತುಂಬ ಪರ್ಫೆಕ್ಟ್ ಇಲ್ಲ, ಸ್ವಲ್ಪ ರಿಚ್ ಆಗಿ ಓಡ್ತಾ ಇತ್ತು ಇಂಜಿನ್ನು ಅಂತ ಹೇಳ್ಬೋದು. ಇದು ತುಂಬ ರಿಚ್ ಇಲ್ಲ, ಬಟ್ ಸ್ವಲ್ಪ ರಿಚ್ ಓಡ್ತಿತ್ತು. ತುಂಬ ಯಾಕೆ ರಿಚ್ ಓಡ್ತಿರ್ಲಿಲ್ಲ ಇಂಜಿನ್ನು ಅಂತಂದರೆ ಅದಿನ್ನೂ ನೋಡ್ಬೋದು ಎಲೆಕ್ಟ್ರೋಡ್ ವೈಟ್ ಕಾಣ್ತಾ ಇದೆ. ಇವಾಗ ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್. ಇದು ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್ ಅನ್ಬೋದು ಆಲ್ಮೋಸ್ಟು. ಇದೂ ಕೂಡ ಯಾವುದು ಪರ್ಫೆಕ್ಟ್ ಇಲ್ಲ, ಬಟ್ ಹೇಳ್ಬೋದು ಆಲ್ಮೋಸ್ಟ್ ಅಂತ. ಆಲ್ಮೋಸ್ಟ್ ಪರ್ಫೆಕ್ಟ್ ಅನ್ಬೋದು. ಯಾಕಂತಂದರೆ ಇಲ್ಲಿ ನೋಡ್ಬೋದು ನೀವು, ಅದು ವೈಟ್ ಕಲರ್ ಏನು ಕಾಣ್ತಾ ಇದೆ ಅದು ಕ್ರೀಮ್ ಕಲರು, ಅದು ಆ ಕಲರ್ ಇದ್ದು ಇಲ್ಲೆಲ್ಲ ಬ್ಲ್ಯಾಕ್ ಇದ್ದು ಎಲೆಕ್ಟ್ರೋಡ್ ಪರ್ಫೆಕ್ಟ್ ಇದ್ದರೆ ಇದನ್ನು ಕೆಮಿಕಲಿ ಕರೆಕ್ಟ್ ಮಿಕ್ಸ್ಚರ್ ಅಂತಾರೆ. ಇದು ಕೂಡ ಸ್ವಲ್ಪ ಲೀನ್ ಓಡ್ತಾ ಇದೆ ಇಂಜಿನ್ನು. ಸೊ ಆಬ್ವಿಯಸ್ಲಿ ಅದು ಸ್ವಲ್ಪ ನಿಮಗೆ ಇದಿದೆ. ಆ್ಯಕ್ಚುಲಿ ಟೆಕ್ನಿಕಲಿ ಇದು ಎರಡರ ಮಧ್ಯ ಇರಬೇಕು. ನೋಡ್ಬೋದು, ಇದು ನೋಡ್ಬೋದು ನೀವು, ಮತ್ತು ಇದು ನೋಡ್ಬೋದು. ಇದು ಎರಡರ ಮಧ್ಯ ಇದ್ದರೆ ಅದನ್ನು ಪರ್ಫೆಕ್ಟ್ ಮಿಕ್ಸ್ಚರ್ ಅಂತಾರೆ. ಬಟ್ ಅದೇನೆ ಲೀನ್ ಮಿಕ್ಸ್ಚರ್ ಅಂತಂದರೆ ಇದು ಫುಲ್ ವೈಟ್ ಇರುತ್ತೆ. ಅಂದರೆ ನಿಮಗೆ ಇದು ಏನಾಗುತ್ತೆ ಅಂತಂದರೆ ಎಕ್ಸಸ್ ಆಫ್ ಹೀಟಿಂಗ್ ಆಫ್ ಸ್ಪಾರ್ಕ್ ಪ್ಲಗ್ ಆಗುತ್ತೆ. ಸ್ಪಾರ್ಕ್ ಪ್ಲಗ್ ತುಂಬ ಬಿಸಿ ಆಗುತ್ತೆ. ಇದೇನಾಗುತ್ತೆ ಅಂತಂದರೆ ಅದು ವೈಟ್ ಇರುತ್ತೆ. ನಿಮಗೆ ಫ್ಯೂಲ್ ಕಮ್ಮಿ ಆದ್ದರಿಂದ ಸ್ಪಾರ್ಕ್ ಪ್ಲಗ್ ಬರೀ ಸ್ಪಾರ್ಕ್ ಕೊಡ್ತಾ ಇರುತ್ತೆ, ಬರ್ನ್ ಆಗ್ತಿರಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕೆಮಿಕಲಿ ಲೀನ್ ಮಿಕ್ಸ್ಚರ್ ಆಗುತ್ತೆ. ಸೊ ತೋರಿಸ್ದೆ, ಇದು ಎರಡರ ಮಧ್ಯ ಇರೋದು ಕೆಮಿಕಲಿ ಕರೆಕ್ಟು. ಇದು ಸ್ವಲ್ಪ ಲೀನ್ ಓಡ್ತಾ ಇರೋದು, ಇದು ಸ್ವಲ್ಪ ರಿಚ್ ಓಡ್ತಾ ಇರೋದು, ಇದು ಫುಲ್ಲಿ ರಿಚ್ ಓಡ್ತಾ ಇರೋ ಇಂಜಿನ್ನು ಮತ್ತು ಸ್ಪಾರ್ಕ್ ಪ್ಲಗ್ ಹಾಳಾಗಿರೋದು. ಸೊ ಇಷ್ಟಿದೆ. ಆಮೇಲೆ ಇನ್ನೂ ತುಂಬ ಟೈಪ್ಸ್ ಇದೆ. ಇದು ಒಡೆದೋಗುತ್ತೆ, ಇದೇನಿಲ್ಲ, ಈ ಕ್ಯಾಪ್ ತೆಗ್ದಿದ್ದೀನಿ ಅಷ್ಟೇ ಈ ಸ್ಪಾರ್ಕ್ ಪ್ಲಗ್ಗಲ್ಲಿ, ಇನ್ನೇನು ಇಲ್ಲ, ಸೇಮ್ ಸ್ಪಾರ್ಕ್ ಪ್ಲಗ್ಗೇನೆ. ಬಟ್ ಅದೇನೆ ನಿಮಗೆ ಇದು ಒಡೆದೋಗುತ್ತೆ, ಅದೂ ಫೇಲ್ ಆಗುತ್ತೆ ಸ್ಪಾರ್ಕ್ ಪ್ಲಗ್ಗಲ್ಲಿ. ಆಮೇಲೆ ಕೆಲವುದು ಶಾರ್ಟ್ ಆಗುತ್ತೆ ಸ್ಪಾರ್ಕ್ ಪ್ಲಗ್ಗು. ಸೊ ಇಷ್ಟಿದೆ ಫ್ಯಾಕ್ಟರ್ಸು. ನಿಮಗೆ ಇಷ್ಟು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಂಜಿನ್ನು ರಿಚ್ ಓಡ್ತಾ ಇದೆಯಾ, ಲೀನ್ ಓಡ್ತಾ ಇದೆಯಾ, ಇಲ್ಲ ಪರ್ಫೆಕ್ಟಾಗಿ ಓಡ್ತಾ ಇದೆಯಾ ಅಂತ. ಇದು ಮೆಕ್ಯಾನಿಕ್ಕು ಇದನ್ನು ನೋಡ್ಬಿಟ್ಟೇ ಹೇಳೋದು ನಿಮ್ಮ ಇಂಜಿನ್ ರಿಚ್ ಓಡ್ತಾ ಇದೆಯಾ ಏನು ಅಂತ. ಯೂಶ್ವಲಿ ನಿಮಗೆ ಇಂಜಿನ್ ಮಿಸ್ಫೈರ್ ಆಗುತ್ತೆ ನೋಡಿ. ಮಿಸ್ಫೈರ್ ಆಗೋದು ಇದರಿಂದಾನೆ. ಐದರ್ ಗಾಡಿ ರಿಚ್ ಇದ್ದರೆ ಇಲ್ಲ ಲೀನ್ ಇದ್ದರೆ ಮಿಸ್ಫೈರ್ ಆಗೋಕ್ಕೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಎವ್ರಿ 6 months ಒನ್ಸು ನೀವು ಸ್ಪಾರ್ಕ್ ಪ್ಲಗ್ನ ತೆಗೆಸಿ ಇಲ್ಲ ತೆಗೆದುಬಿಟ್ಟು ಚೆಕ್ ಮಾಡ್ತಾಯಿರಿ. ಆಗಾಗ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿ ಅಂತ ಚೆಕ್ ಮಾಡ್ತಾಯಿರಿ. ಏನು 6 months ಒನ್ಸ್ ನೀವು ಚೇಂಜ್ ಮಾಡೋದು ಬೇಡ ಸ್ಪಾರ್ಕ್ ಪ್ಲಗ್, ಜಸ್ಟ್ ಚೆಕ್ ಮಾಡಿ. ಇದೆಲ್ಲ ಕಿಲೋಮೀಟರ್ಸ್ ಮೇಲೆ ಡಿಪೆಂಡ್ ಆಗೋದು. ಒಂದು ಸ್ಪಾರ್ಕ್ ಪ್ಲಗ್ ನಿಯರ್ಲಿ ಆಲ್ಮೋಸ್ಟ್ 10,000 to 15,000 ಆರಾಮಾಗಿ ಓಡುತ್ತೆ. ಸೊ ನೀವು ಕರೆಕ್ಟ್ ಕೆಮಿಕಲ್ ಮಿಕ್ಸ್ಚರ್ ಇದ್ದರೆ ಸೊ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಟ್ಯೂನ್ ಮಾಡಿಸಿ ಅಂತ ಹೇಳ್ತೀನಿ. ಸೊ ಇಷ್ಟೇ. ಹೋಪ್ಫುಲ್ಲಿ ನಿಮ್ಗೆ ಅರ್ಥ ಆಯಿತು.
ಸೊ ಅಷ್ಟೇ 3 ಸ್ಪಾರ್ಕ್ ಪ್ಲಗ್ ತೋರಿಸಿದ್ದೀನಿ. ಲೀನ್ ಅಂದರೆ ಏನು, ರಿಚ್ ಅಂದರೆ ಏನು, ಕೆಮಿಕಲಿ ಕರೆಕ್ಟ್ ಅಂದರೆ ಏನು ಅಂತ ಕಲರ್ ತೋರಿಸ್ಬಿಟ್ಟು. ಸೊ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ, ನೀವು ಎವ್ರಿ 6 ಮಂತ್ಸ್ ಒನ್ಸು ಸ್ಪಾರ್ಕ್ ಪ್ಲಗ್ನ ಚೆಕ್ ಮಾಡಿಸಿ, ಇಲ್ಲ ನೀವೇ ತೆಗೆದುಬಿಟ್ಟು ಚೆಕ್ ಮಾಡ್ಬೋದು. ತುಂಬ ಸಿಂಪಲ್ಲು. ಅದನ್ನು ನಿಮಗೆ ಬೇಕಂದರೆ ತೋರಿಸ್ತಿರ್ತೀನಿ ಹೇಗೆ ಅಂತ. ಸೊ ಸ್ಪಾರ್ಕ್ ಪ್ಲಗ್ನ ತೆಗೆದುಬಿಟ್ಟು ಚೆಕ್ ಮಾಡ್ತಾ ಇರಿ ಆಗಾಗ, ಕರೆಕ್ಟಾಗಿ ಇಂಜಿನ್ ಓಡ್ತಾ ಇದೆಯಾ ಅಂತ ಹೇಳ್ತೀನಿ. ಇದು 4 ಸ್ಟ್ರೋಕಿಗೂ ಅಪ್ಲೈ ಆಗುತ್ತೆ, ಇದು ಬರೀ 2 ಸ್ಟ್ರೋಕಿಗೆ ಅಂತಲ್ಲ, 4 ಸ್ಟ್ರೋಕಲ್ಲೂ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಸೊ ನಿಮ್ಮ ಇಂಜಿನ್ ಏನಾದರೂ ಕಮ್ಮಿ ಮೈಲೇಜ್ ಕೊಡ್ತಾ ಇದೆ, ಇಲ್ಲಾಂದರೆ ಕರೆಕ್ಟಾಗಿ ಓಡ್ತಾ ಇಲ್ಲ, ಪವರ್ ಇಲ್ಲ ಅಂತಂದರೆ ಇದು ಸ್ಪಾರ್ಕ್ ಪ್ಲಗ್ ಫಸ್ಟ್ ಚೆಕ್ ಮಾಡಿ, ಗೊತ್ತಾಗ್ಬಿಡುತ್ತೆ ಏನಾಗಿದೆ ಅಂತ. ಬಿಕಾಸ್ ಈ ಸ್ಪಾರ್ಕ್ ಪ್ಲಗ್ ಹೆಂಗೆ ಅಂದರೆ, ಇವಾಗ ಮನುಷ್ಯರಿಗೆ ಹೆಂಗೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ, ಹಾಗೇ ಈ ಸ್ಪಾರ್ಕ್ ಪ್ಲಗ್ ತೆಗೆದ್ರೆ ನಿಮಗೆ ಇಂಜಿನ್ ಬಗ್ಗೆ ಫುಲ್ ಕಂಡೀಷನ್ ಗೊತ್ತಾಗುತ್ತೆ. ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು. ಯೂಶ್ವಲಿ ಕಂಪನಿಗಳಿಂದ ಸ್ವಲ್ಪ ಲೀನಿಗೆ ಸೆಟ್ ಮಾಡ್ತಾರೆ ಇಂಜಿನ್ನ. ಏನಕ್ಕಂತಂದರೆ ಮೈಲೇಜ್ ಕೊಡಲಿ ಇಂಜಿನ್ನು ಅಂತ ಲೀನ್ ಸೆಟ್ ಮಾಡ್ತಾರೆ. ತುಂಬ ಲೀನ್ ಹೋಗಬಾರ್ದು ಅಷ್ಟೇ, ಸ್ವಲ್ಪ ಲೀನ್ ಪರವಾಗಿಲ್ಲ. 14:1 ಪರ್ಫೆಕ್ಟ್ ರೇಷಿಯೋ. ಸೊ 14.5:1 ಆ ಥರ ಇದ್ದರೆ ಪರವಾಗಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಪವರ್ಗೆ ಸ್ವಲ್ಪ ರಿಚ್ ಸೆಟ್ ಮಾಡ್ತಾರೆ ಇಂಜಿನ್ನ, 11:1 12:1. ಅದು ಕೂಡ ಪರವಾಗಿಲ್ಲ, ಬಟ್ ತುಂಬ ರಿಚ್ ಹೋದರೆ ಇಂಜಿನ್ನು ಡ್ಯಾಮೇಜ್ ಆಗುತ್ತೆ. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಲೀನ್ ಸ್ವಲ್ಪ ರಿಚ್ ಪರವಾಗಿಲ್ಲ, ಅದು ಎಕ್ಸಾಕ್ಟ್ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ಇದು ನೋಡ್ಬೋದು ನೀವು, ಇದು ಪರ್ಫೆಕ್ಟ್ ಅಂತೂ ಇಲ್ಲ, ಬಟ್ ಚೆನ್ನಾಗಿದೆ, ಇಂಜಿನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಕೆಲವರು ಅವ್ರ ಅಪ್ಲಿಕೇಶನ್ ತಕ್ಕಂತೆ, ಅಂದರೆ ಅವ್ರ ಯೂಸೇಜ್ ತಕ್ಕಂತೆ ರಿಚ್ಚು ಇಲ್ಲ ಲೀನ್ ಸೆಟ್ ಮಾಡ್ಕೋತಾರೆ. ಬಟ್ ಅದೇ ಲೀನ್ ಇದ್ದರೆ ಪೆಟ್ರೋಲ್ ಕಮ್ಮಿ ಎಂಟರ್ ಆಗೋದ್ರಿಂದ ಮೈಲೇಜ್ ಜಾಸ್ತಿ ಕೊಡುತ್ತೆ. ರಿಚ್ ಅಂದರೆ ಸ್ವಲ್ಪ ಫ್ಯೂಲ್ ಜಾಸ್ತಿ ಕುಡಿಯುತ್ತೆ, ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಇಂಜಿನ್ನು, ಸೊ ಮೈಲೇಜ್ ಕಮ್ಮಿ ಕೊಡುತ್ತೆ. ಸೊ ಗೈಸ್, ಇಲ್ಲಿ ನಿಮಗೆ ಚೇತಕಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಸ್ಪಾರ್ಕ್ ಪ್ಲಗ್ನ ರಿಮೂವ್ ಮಾಡೋದು ಅಂತ. ಸಿಮಿಲರ್ ನಿಮಗೆ ಬೇರೆ ಗಾಡೀಲೂ ಆಗುತ್ತೆ. ಈ ಥರ ಸ್ಪಾರ್ಕ್ ಪ್ಲಗ್ ಬೂಟ್ ಇರುತ್ತೆ, ಬೈಕಲ್ಲೆಲ್ಲ ಸೈಡಲ್ಲಿ ಇಲ್ಲ ಟಾಪಲ್ಲಿ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ. ಇದನ್ನು ನೀವು ಈ ಥರ ಅನ್ಪ್ಲಗ್ ಮಾಡ್ಬೋದು. ಅನ್ಪ್ಲಗ್ ಮಾಡಿದ್ಮೇಲೆ ನಿಮ್ಗೆ ಸ್ಪಾರ್ಕ್ ಪ್ಲಗ್ ಕಾಣುತ್ತೆ. ಇದು ಆಬ್ವಿಯಸ್ಲಿ ಲೂಸ್ ಇದೆ, ಫುಲ್ ಟೈಟ್ ಮಾಡಿಲ್ಲ ನಾನು, ಜಸ್ಟ್ ತೋರ್ಸೋಕ್ಕೆ. ಈ ಥರ ಸಾಕೆಟ್ ಬೇಕಾಗುತ್ತೆ ನಿಮಗೆ. ಇದಕ್ಕೆ ಸ್ಪಾರ್ಕ್ ಪ್ಲಗ್ ರಿಮೂವಲ್ ಸಾಕೆಟ್ ಅಂತಲೇ ಹೇಳ್ತಾರೆ. ಈ ಸಾಕೆಟನ್ನು ತೊಗೊಂಡು ನೀವು ಈ ಥರ ಸ್ಪಾರ್ಕ್ ಪ್ಲಗ್ ಒಳಗೆ ಹಾಕಿ ಈ ಥರ ಜಸ್ಟ್ ಲೂಸ್ ಮಾಡಬೇಕಷ್ಟೇ. ಎನಿ ಬೋಲ್ಟು ನಟ್ಟನ್ನು ಸ್ಕ್ರೂನ ಲೂಸ್ ಮಾಡ್ದಂಗೆ ನೀವು ಲೂಸ್ ಮಾಡಿಬಿಟ್ಟು ಆಮೇಲೆ ಕೈಯಲ್ಲೇ ತಿರುಗಿಸ್ಬೋದು, ಈ ಥರ ರಿಮೂವ್ ಮಾಡ್ಬೋದು ಸ್ಪಾರ್ಕ್ ಪ್ಲಗ್ನ ಅಂತ ಹೇಳ್ತೀನಿ. ಸ್ಪಾರ್ಕ್ ಪ್ಲಗ್ ರಿಮೂವ್ ಮಾಡಿದ್ರೆ ನಿಮಗೆ ಒಳಗೆ ಇಂಜಿನ್ ಕಾಣ್ತಿರುತ್ತೆ, ಸಿಲಿಂಡ್ರು. ಸೊ ಇದೇ ಸ್ಪಾರ್ಕ್ ಪ್ಲಗ್ ಅಷ್ಟೇ. ಸೊ ಇಷ್ಟ ಆಗಿತ್ತು ವಿಡಿಯೋ. ನಿಮಗೆ ಹೋಪ್ಫುಲಿ ಅರ್ಥ ಆಗಿದೆ ಅನ್ಕೋತೀನಿ. ರಿಚ್ ಸ್ಪಾರ್ಕ್ ಪ್ಲಗ್ ಅಂದರೆ ಏನು, ಲೀನ್ ಅಂದರೆ ಏನು, ಕೆಮಿಕಲಿ ಕರೆಕ್ಟ್ ಅಂದರೆ ಏನು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಅದನ್ನು ಆನ್ಸರ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿರ್ತೀನಿ. ಧನ್ಯವಾದಗಳು.